ಈಗ ಕಲ್ಲು ಮತ್ತೆ ನಾಯಿ ಎರಡು ಇದೆ, ಆದ್ರೂ ಏನು ಮಾಡಕ್ಕಾಗ್ತಿಲ್ಲ. ಎಕ್ಸಾಂಪಲ್ ಸುಂಡ ಅಂತ. ಏನಕ್ಕೆ ಬ್ರೋ ಹಂಗ್ ಸುಂಡ ಅಂತಾರೆ? ಹಿಂದಿಲಿ ಕರೆಕ್ಟಾಗಿ ಓದಿಲ್ಲ ಅಂತಂದ್ರೆ ದಬ್ಬರ್ಲ ಇಲ್ಲಿ ಸುಂಡನ ಅಂತ ಅಂದರು. ಅಂದ್ರೆ ಲೈಫಲ್ಲಿ ಯಾರು ಸಕ್ಸಸ್ ಕಂಡಿದ್ದಾರೆ ಅಂದ್ರೆ ಯಾರು ಲಾಸ್ಟ್ ಬೆಂಚರ್ ಅಂತ ಇದ್ರಲ್ಲ ಅವರೇ ಸಕ್ಸಸ್ ಕಂಡಿರೋದು. ಇದನ್ನ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೋ ಅವ್ರು ಇದನ್ನ ಯೂಸ್ ಮಾಡಲ್ಲ. ಯಾರು ಪರ್ಚೇಸ್ ಮಾಡ್ತಾರೋ ಅವರು ಕೂಡ ಇದನ್ನ ಯೂಸ್ ಮಾಡಲ್ಲ. ಯಾರು ಇದನ್ನ ಯೂಸ್ ಮಾಡ್ತಾರೋ ಅವ್ರಿಗೆ ಇದು ಫೀಲೇ ಆಗಲ್ಲ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಋತ್ವಿಕ್ ಕನ್ನಡಿಗ 13. ಇವತ್ತಿನ ಕಾಂಟೆಂಟ್ ನೇಮ್ ಏನು ಅಂದರೆ 99 ಅಂತ. ಆದರೆ ಇವತ್ತು ನಮ್ಮೂರಲ್ಲಿ 99 ಅಂತ ನಾನು ಲಾಸ್ಟಿಗೆ ಹೇಳ್ತೀನಿ, ಲೇಟರಲ್ಲಿ ನೀವು ವಿಡಿಯೋ ನೋಡ್ತಾ ನಿಮಗೆ ಗೊತ್ತಾಗುತ್ತೆ. ಇವತ್ತು ನಮ್ಮೂರಲ್ಲಿ ಒಂದು ಫಂಕ್ಷನ್ ಮಾಡ್ತಾರೆ. ಆ ಫಂಕ್ಷನ್ ನೇಮ್ ಏನು ಅಂದರೆ ಗುರುವಂದನೆ ಅಂತ. ಈ ಗುರುವಂದನೆ ಏನು ಅಂದರೆ 1985 ಇಂದ 2025ವರೆಗೂ ಅಪ್ ಟು ಯಾರು ನಮ್ಮೂರಲ್ಲಿ 10th ವರೆಗೂ ಯಾರು ಸ್ಟಡಿ ಮಾಡಿ ಔಟ್ಪುಟ್ ಆಗಿದ್ದಾರೋ, ತಾವು ಓದಿರೋ ಶಾಲೆಯಲ್ಲಿ ತಮ್ಮ ಗುರುಗಳಿಗೆ ಒಂದು ರೆಸ್ಪೆಕ್ಟ್ಫುಲಿ ಒಂದು ಸೆಂಡ್ ಆಫ್ ಕೊಡೋಕ್ಕೋಸ್ಕರ 1985 ಇಂದ 2025ವರೆಗೂ ಎಲ್ಲ ಬಂದು ಸೇರಿದ್ದಾರೆ. ಗುರು ಹೋಗೋಕ್ಕಿಂತ ಮುಂಚೆ ತೋರಿಸ್ತೀನಿ ಬನ್ನಿ ಯಾವ ಥರ ಇದೆ ಅಂತ. ನೋಡಿ ಇಲ್ಲಿ ಫುಲ್ ಎಲ್ಲ ಕಡೆ ಶಾಮಿಯಾನ ಹಾಕಿದ್ದಾರೆ. ಇಲ್ಲಿ ತ್ರಿಪ್ಸ್ ಹೋಗ್ಬೇಡ್ರ. ಊಟದ ವ್ಯವಸ್ಥೆ ಆಗ್ತಿದೆ ಇಲ್ಲಿ, ಊಟದ ವ್ಯವಸ್ಥೆ. ಅದನ್ನು ಬಿಟ್ಟರೆ ಅಲ್ಲೇ ಸ್ಟೇಜ್ ಇರೋದು. ಸೊ ಎಲ್ಲ ಹುಡುಗರೆಲ್ಲ ಬಂದಿದ್ದಾರೆ, ಬನ್ನಿ ಎಲ್ಲೋಗಿ ಎಂಜಾಯ್ ಮಾಡೋಣ ಅಷ್ಟೇ. ಸೊ ಗೈಸ್, ಒಂದು ಒಳ್ಳೆ ಜೋಶಿಂದ ರೂಮ್ನ ಬಿಡ್ತಿದ್ದೀವಿ. ಫುಲ್ ಎಲ್ಲ ಡ್ಯಾನ್ಸಿಂಗು. ಬಾಯ್ಸ್ ಎಲ್ಲ ಫುಲ್ಲು ಚಿಲ್ ಆಗ್ಬಿಟ್ಟವ್ರು ಹಂಗೆ. ಈಗ ಹೋಗ್ಬಿಟ್ಟು ಅಲ್ಲಿ ಹೋಗಿ ಹವಾ ಮಾಡೋದಷ್ಟೇ, ಇನ್ನೇನಿಲ್ಲ ಗುರು. ಏನಕ್ಕ ಚಪ್ಪಾಳೆ ಎಲ್ಲ ಹೊಡಿತಾರೆ. ಏನ್ ಮಾಡ್ತಾರೆ? ತರಕಾರಿ ಮಾರೋ ಮೈಕ್ ತರಬೇಕಿತ್ತು ಅಲ್ವಾ ಬ್ರೋ, ಅದನ್ನ ಕೊಡ್ಬೇಕಾಗಿತ್ತು ಇವ್ರಿಗೆ ಆಕ್ಚುಲಿ. ಇಲ್ಲಿ ಏನ್ ಮಾಡ್ತವ್ರೆ ಅಂದ್ರೆ ಅಕಾರ್ಡಿಂಗ್ ಟು ಲೈನ್ ನಿಂತ್ಕೊಂತವ್ರೆ ಬ್ಯಾಚ್ ವೈಸ್. ನೋಡಿ ಇಲ್ಲಿ ಎಷ್ಟು ಜನ ಸೇರಿದಾರೆ. ಆಲ್ಮೋಸ್ಟ್ ಎಷ್ಟು ಜನ ಇರ್ಬೋದು ಇಲ್ಲಿ? ಒಂದು 300-400 ಜನ ಬರ್ತಾರೆ ಕಣ ಮಿನಿಮಮ್. ಇವಾಗ ಊಟಕ್ಕೆ ಒಂದು 800 ಜನ ಆಗ್ತಾರೆ. ಊಟಕ್ಕೆ ಯಾರೇ ಬರಲಿ, ಒಬ್ಬಟ್ಟಿರಲಿ. ಸುನಿಲ್ಗೆ ಗೈಸ್, ನಾವು ಸ್ವಲ್ಪ ಜಾಯ್ನ್ ಆಗೋಣ ಅವ್ರ ಜೊತೆ. ಹೋಗಿ ಬನ್ನಿ. ಮಧ್ಯ ಬರಲ್ಲ, ನೀನ್ ಬೇರೆ ಏನೇನೇ ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಬ್ರೋ ಬ್ಯಾಚ್ ಯಾವ್ದು ನಿಮ್ದು? ನಿಮ್ದು ಯಾವ್ದು ಬ್ಯಾಚು? 5 ಬಾಬಾ, ನಾನು ಹುಟ್ಟಿ 2 ವರ್ಷಕ್ಕೆ ನೀವು 10th ಮುಗಿಸಿದ್ರೆ ಯಾವ್ದು? ಈ ರೂಮ್ ಇದು 10th. ನೀವು ಎಲ್ಲೆಲ್ಲಿ ಕೂತಿದ್ರಿ? ಲಾಸ್ಟಾ? ನೀವೇನ ಲಾಸ್ಟ್ ಬೆಂಚು? ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಅಂದ್ರೆ ಇವರೇ. ಇನ್ನೊಂದು ಚಾಲೆಂಜ್ ಏನು ಅಂದ್ರೆ, ನೀವು ಎಲ್ಲೆಲ್ಲಿ ಕೂತಿದ್ರಲ್ಲ ಈಗಲೂ ಕೂರಕ್ಕಾಗತ್ತಾ? ಖಂಡಿತವಾಗ್ಲೂ ಕೊಡ್ತೀವಿ. ಹೋಗಿ ನೋಡೋಣ. ಓಕೆ ಗೈಸ್, ಇದು ನಮ್ದು ಮಧ್ಯದಲ್ಲಿತ್ತು. ನಮಗಿಂತ ಇನ್ನೂ ಹಿಂದೆ 3 ಬೆಂಚ್ ಇತ್ತು. ಅಂದ್ರೆ 3 ಹಿಂದೆಗಡೆ ಇರ್ತಾ ಇದ್ರು. ಇಲ್ಲಿಂದ ಲೇಡೀಸ್ ಇರ್ತಾ ಇದ್ರು, ನಾವು ಇತ್ಲಾಗೆ ಜೆಂಟ್ಸ್. ನಮ್ದೇ ಲೇಡೀಸ್. ಟೋಟಲ್ ಎಷ್ಟು ಜನ ಸ್ಟ್ರೆಂತ್ ಇದ್ರು? ನಮ್ದು SLC ಬಂದು 64 ಇದ್ವಿ. ನಾವು 8th ಅಲ್ಲಿ 92 ಮೆಂಬರ್ಸ್ ಇದ್ವಿ. ಹೈಯೆಸ್ಟ್ ಬ್ಯಾಚ್ ಅಂದ್ರೆ ಡಿಗೇನಹಳ್ಳಿ ಇದರಲ್ಲಿ ನಮ್ಮ ಬ್ಯಾಚ್ ಇಂದ ಹೈಯೆಸ್ಟ್ ಇದ್ದು. ಲಾಸ್ಟ್ ಬೆಂಚಲ್ಲಿ ಕೂತವ್ರು ಲೈಫಲ್ಲಿ ಸಕ್ಸಸ್ ಆಗ್ತಾರೆ, ಫಸ್ಟ್ ಬೆಂಚಲ್ಲಿ ಕೂತಿರೋರ್ಗಿಂತ ಅಂತ ಹೇಳ್ತಾರೆ. ಅದ್ರ ಪ್ರಕಾರ ಅನ್ಸಿಕೆ ನಿಮ್ದು? ಏನೋ ನಮ್ಮ ಹುಡುಗರು ಕೇಳಬೇಕು. ಲೈಫಲ್ಲಿ ತುಂಬಾ ಜನ ಮುಂದುವರೆದಿದ್ದಾರೆ. ಫ್ರಾಂಕ್ಲಿ ಹೇಳ್ಬೇಕಂದ್ರೆ ಲಾಸ್ಟ್ ಬೆಂಚಲ್ಲಿ ಕೂತವ್ರು ತುಂಬಾ ಎತ್ತರ ಸ್ಥಾನದಲ್ಲಿದ್ದಾರೆ. The best brains of the nation may be found from the last benches of the classroom. Could you please tell us what made you to believe in the last bench student? Because I was the last bench. Even I too, sir. ಅವ್ರಿಗಿಂತ ಲಾಸ್ಟ್ ಅಂದ್ರೆ ನೀವೇ. ನಿಮ್ ಲಾಸ್ಟ್ ಬೆಂಚಲ್ಲಿ ನಿಮ್ ಪ್ರಕಾರ ಯಾವ ತರ ಕೂತಿದ್ರಿ ಲಾಸ್ಟ್ ಬೆಂಚಲ್ಲಿ? ಮತ್ತೆ ನಿಮ್ ಅನ್ಸಿಕೆ ಏನು? ಲಾಸ್ಟ್ ಬೆಂಚಲ್ಲಿ ಕೂತಾಗ ಯಾವ ತರ ಎಂಜಾಯ್ ಮಾಡ್ತಿದ್ರಿ? ಎಂಜಾಯ್ಮೆಂಟ್ ಲಾಸ್ಟ್ ಬೆಂಚಲ್ಲಿ ಲಂಚ್ ಆದ್ಮೇಲಂತೂ ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ದು. ಯಾವ ಪೀರಿಯಡ್ ಅಲ್ಲಿ? ಪೀರಿಯಡ್ ಎಲ್ಲ ಹೆಸರು ಕೇಳಕ್ಕಾಗಲ್ಲ, ಹೇಳ್ಬಾರ್ದು. ಹಂಗಾಗಿ ಫುಲ್ಲು ಗುರು ಒಂದಿನಲ್ಲಿ ಮತ್ತೆ ಹೊಡಿತಾರೆ ಅಂತಲ್ಲ, ನೆಕ್ಸ್ಟ್ ಹೊಡಿತಾರೆ ಅಂತ ನೋಡಪ್ಪ.
ನಾವಂತೂ ಲಾಸ್ಟ್ ಬೆಂಚಲ್ಲಿ ಆದ್ರೂ ಸೂಪರಾಗಿ ಎಂಜಾಯ್ ಮಾಡಿದ್ವಿ. ಅದರಲ್ಲಿ ನೈಟ್ ಕ್ಲಾಸ್ ಅಂತ ಬರೋದು ಸ್ಟಾರ್ಟಿಂಗ್ ನಮ್ಮ ಬ್ಯಾಚಿಂದಲೇ ಸ್ಟಾರ್ಟ್ ಮಾಡಿದ್ದು ನೈಟ್ ಕ್ಲಾಸಲ್ಲಿ. ಅದು ನೈಟ್ ಕ್ಲಾಸಲ್ಲಿ ಓದ್ಕೊಂತಿರಲಿಲ್ಲ. ನಾವು ತುಂಬಾ ತೀಟ ಮಾಡಿದೀವಿ ಬಿಡ್ರಿ. ನಾವು ಹಿಂದೂ ಬೆಂಚ್ ಹುಡುಗರಿದ್ದಲ್ಲ, ಮುಂದೆ ಬೆಂಚರ್ಗೆಲ್ಲ ಸಖತ್ ತೀಟ ಮಾಡಿದೀವಿ. ಇದರಲ್ಲಿ ನಿಮ್ ಟಾಪರ್ ಯಾರಿದ್ರೆ ಬಾಯ್ಸ್ ಅಲ್ಲಿ? ಈಗ ಒಂದ್ ಕ್ವಶನ್ ಏನು ಅಂದ್ರೆ, ಲಾಸ್ಟ್ ಬೆಂಚಲ್ಲಿ ಕೂತಿರೋರ್ಗು ಮತ್ತೆ ನಿಮ್ಗೂ ಲೈಫಲ್ಲಿ ಏನಾದ್ರು ಡಿಫ್ರೆನ್ಸ್ ಇದೆಯಾ? ಇವತ್ತಿನ ಕಾರ್ಯಕ್ರಮಕ್ಕೆ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಅಂತ ಏನಿದ್ರಲ್ಲ ಅವರೇ ಮ್ಯಾಕ್ಸಿಮಮ್ ಇರೋದು. ಅಂದ್ರೆ ಲೈಫಲ್ಲಿ ಯಾರು ಸಕ್ಸಸ್ ಕಂಡಿದ್ದಾರೆ ಅಂದ್ರೆ ಯಾರು ಲಾಸ್ಟ್ ಬೆಂಚ್ ಅಂತ ಇದ್ರಲ್ಲ ಅವರೇ ಸಕ್ಸಸ್ ಕಂಡಿರೋದು. ಲಾಸ್ಟ್ ಬೆಂಚಿನ ಪಾರ್ಟಿ ನಮ್ದು. ಲಾಸ್ಟು ಬೆಂಚಿನ ಪಾರ್ಟಿ ನಮ್ಮದು, ನಮ್ದೇ ಹಾವಳಿ ಯಾರನ್ನೇನ್ ಕೇಳದು. ಇವ್ರು ಬಂದ್ಬಿಟ್ಟು ಸೀನಿಯರ್ ಬ್ಯಾಚ್. ನಿಮ್ ಬ್ಯಾಚ್ ಇದು ಎಷ್ಟನೇ ಬ್ಯಾಚ್ ಅವ್ರು ನೀವು? ಎರಡು ಬ್ಯಾಚ್ ಫೇಲ್ ಆಗಿ ಬ್ರೋ ತೀರಾ ಹಟ್ ಮಾಡಬೇಡ, ಫೇಲ್ ಆಗಿ ಅಂದ್ರೆ ಬಲೂನ್ ಬ್ಯಾಚ್. ಬ್ರೋ ನಿಮ್ದು ಯಾವ್ದು ಬ್ಯಾಚ್? ಬಲೂನ್ ಬ್ಯಾಚಾ? RCB. ದೊಡ್ಡ ತಿಕ್ಕಲು ಕುಡುಕು ನನ್ನ ಮಕ್ಕಳು. ಗೈಸ್ ಇವ್ರದ್ದು ಚೀತು ಸಂಘದ ಬ್ಯಾಡ್ಜ್ ಐತೆ. ಈ ಬ್ಯಾಡ್ಜ್ ತೋರ್ಸ್ ಮಗ, ಹೆಂಗೈತೆ? ಸರಿಯಾಗೈತೆ, ಚೆನ್ನಾಗೈತಲ್ಲ? ಮಂತನಷ್ಟ ಕಣಪ್ಪ ನೀನು. 1985 ಅಲ್ಲಿ ಜಾಸ್ತಿ ಮುಟ್ಟಕೋಬೇಡ. ಸೊ ಗೈಸ್ ಇಲ್ಲಿ ಒಂದು ಬ್ಯಾಚ್ನ ಇಂಟರ್ವ್ಯೂ ಮಾಡೋದು, ಅವ್ರು ನೋಡಿದ್ರಲ್ಲ ಸಕ್ಕದಾಗಿ ಹೇಳಿದ್ರೆ ಮಾತ್ರ ನಮ್ಮ ಜರ್ನಿನೇ ಹೇಳ್ದಂಗಿತ್ತು ಒಂದು ಪ್ರಕಾರ. ನಾವು ಸ್ಕೂಲಲ್ಲಿ ಯಾವ ಥರ ಇದ್ದು, ಯಾವ ಥರ ಮಜಾ ಮಾಡ್ತಿದ್ದೋ, ಮಸ್ತ್ ಮಾಡ್ತಿದ್ದೋ. ಅವ್ರ ಬ್ಯಾಚ್ ನೋಡಿದ್ರೆ ನಮ್ಮ ಸ್ಕೂಲ್ ಡೇಸು ಗ್ಯಾಪ್ನ ಆಯಿತು. ಇನ್ನು ಅಲ್ಲಿ ಸ್ಟೇಜಸ್ ಹತ್ರ ಎಲ್ಲ ಹೋಗಿದ್ದಾರೆ, ನಾವು ಸ್ವಲ್ಪ ಲೇಟಾಗಿ ಬಂದು ಅಲ್ಲೋಗಿ ಇನ್ನೂ ಮಸ್ತ್ ಮಾಡೋಣ ಬನ್ನಿ. ಈಗ ಗುರುಗಳಿಗೆ ಅವ್ರಿಗೇನು ಅಂದರೆ ಅಲ್ಲಿಂದ ವಂದನೆ ಮಾಡೋಕ್ಕೋಸ್ಕರ ಸ್ಟೇಜಿಗೆ ಕರ್ಕೊಂಡು ಹೋಗ್ತವ್ರೆ. ಸುನಿಲ್ ಇಸ್ಕೊಳ್ಳಿ ಹೂವನಾ. ನೋಡಿ ಗುರು ಇಲ್ಲಿ ಯಾವ ತರ ರೆಸ್ಪೆಕ್ಟ್ ಸಿಗ್ತಿದೆ ಗುರುಗಳಿಗೆ ಅಂತ. ಕ್ರೇಜಿ ಮಾತ್ರ. ಈ ತರ ರಾಜ್ ಮರ್ಯಾದೆ ಲಿಟ್ರಲಿ ಯಾವುದೇ ರಾಜಕಾರಣಿಗಳಿಗೂ ಸಿಕ್ಕಿಲ್ಲ ಗುರು. ಆ ತರ ರೆಸ್ಪೆಕ್ಟ್ಫುಲ್ ಆಗಿ ಆನರ್ ಮಾಡಿದ್ರು ಅವ್ರನ್ನ. ನಿಮ್ದು 14 2014 ಬ್ಯಾಚು. 4 ಜನ ಬಂದವ್ರೆ. 40 ಜನ, 4 ಜನ ಇಲ್ಲ ಬ್ಯಾಚಲ್ಲಿ. ಇವ್ರ ಬ್ಯಾಚ್ ಅವರೆಲ್ಲ ವಿಡಿಯೋ ಕಾಲಲ್ಲೇ ಇದ್ದಾರೆ. ಸೊ ಗೈಸ್ ಇಲ್ಲಿ 2000 ಎಷ್ಟನೇ ಬ್ಯಾಚು? ಇಲ್ಲಿ 2013 ಮತ್ತೆ 14 ಬ್ಯಾಚಸ್ ಇದೆ. ಅವ್ರಿಗೆ ನಾನು ಸರ್ಟೆನ್ ಕ್ವಶನ್ಸ್ ಕೇಳ್ತೀನಿ, ನೋಡೋಣ ಅವ್ರ IQ ಚೆಕ್ ಮಾಡೋದು. ಇಲ್ಲಿ ಯಾರು ಆನ್ಸರ್ ಮಾಡ್ತೀರಾ ಮೇನು? ಓಕೆ, ಒಬ್ರು ಆನ್ಸರ್ ಮಾಡಿ, ನೀವೆಲ್ಲ ಅವ್ರಿಗೆ ಬೇಕಾದ್ರೆ ಹೆಲ್ಪ್ ಮಾಡ್ಬೋದು. ಓಕೆನಾ? ಸ್ನಾನ ಮಾಡೋಕ್ಕಿಂತ ಮುಂಚೆ ದಪ್ಪದಾಗಿರುತ್ತೆ, ಸ್ನಾನ ಮಾಡಿದ್ಮೇಲೆ ಸಣ್ಣದಾಗುತ್ತೆ. ಏನು ಏನ್ರಿ ಅದು ಮಾತಾಡೋದು? ಹೇಳಪ್ಪ. ಸೋಪು. ಕ್ರೇಜಿ. ನೆಕ್ಸ್ಟ್ ಕ್ವಶನ್. ಇದು ನಿನ್ನ ಹತ್ರ ಇದ್ರೆ ನೀನ್ ಇದನ್ನ ಯಾರ ಹತ್ರನೂ ಶೇರ್ ಮಾಡಕ್ಕಲ್ಲ. ಶೇರ್ ಮಾಡಿದ್ರೆ ಇದು ನಿನ್ನ ಹತ್ರ ಇರಲ್ಲ. ಕಣ್ಣು ಅಲ್ಲ, ಕಣ್ಣಲ್ಲ. ಹೆಂಗ್ ಶೇರ್ ಮಾಡ್ತೀಯಾ? ಬೇರೆ ಯೂಸ್ ಮಾಡ್ಬೋದಲ್ಲ. ಕೈ, ಬ್ರಷ್ ತಪ್ಪು. ಇನ್ನೊಂದ್ಸಲಿ ಕ್ವಶನ್ ಹೇಳು. ಇದು ನಿಮ್ಮ ಹತ್ರ ಇದ್ರೆ ಯಾರ ಹತ್ರ ಶೇರ್ ಮಾಡಕ್ಕಲ್ಲ. ಶೇರ್ ಮಾಡಿದ್ರೆ ಅದು ನಿನ್ನ ಹತ್ರ ಇರಲ್ಲ. ಪೆನ್ನ? ತಪ್ಪು. ಗೊತ್ತಿಲ್ಲ. ಯಾವ ಪೆನ್ ಬಗ್ಗೆ ನಾನು ಹೇಳ? ನನಗೆ ಗೊತ್ತಿಲ್ಲ ಅಂತ ದಯವಿಟ್ಟು ನೀವೇ ಹೇಳಿ. ಗೊತ್ತಿಲ್ಲ. ಓಕೆ, ಇದನ್ನ ಹೇಳ್ರಿ, ನೀವು ಬೇರೆ ಕಡೆ ಶೇರ್ ಮಾಡ್ಬಿಡ್ತೀರಾ, ಅದಕ್ಕೆ ನಾನು ನಿಮ್ಮ ಹತ್ರ ಹೇಳಲ್ಲ. ಇದನ್ನ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೋ ಅವ್ರು ಇದನ್ನ ಯೂಸ್ ಮಾಡಲ್ಲ. ಯಾರು ಪರ್ಚೇಸ್ ಮಾಡ್ತಾರೋ ಅವರು ಕೂಡ ಇದನ್ನ ಯೂಸ್ ಮಾಡಲ್ಲ. ಯಾರು ಇದನ್ನ ಯೂಸ್ ಮಾಡ್ತಾರೋ ಅವ್ರಿಗೆ ಇದು ಫೀಲೇ ಆಗಲ್ಲ. ಕ್ವಶನ್ ಚಿಕ್ಕ ಕೇಳು, ದೊಡ್ಡ ಬೇಡ. ತುಂಡಾಕು. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ತಪ್ಪು ಅಲ್ಲ, ಕೇಳ್ರಿ. ಲಾಸ್ಟಿಗೆ ಏನಿದೆ ಅಂದ್ರೆ, ಯಾರು ಇದನ್ನ ಯೂಸ್ ಮಾಡ್ತಾರೋ ಅವ್ರಿಗೆ ಅದು ಫೀಲೇ ಆಗಲ್ಲ. ಯೂಸ್ ಮಾಡ್ತಾರ ಅವ್ರಿಗೆ ಫೀಲ್ ಆಗಲ್ವಾ? ಚಟ್ಟಾನೆ 6 ಮುಖ 21 ಕಣ್ಣು. ಯಾರು ನಾನು? ಇದು 6 ಮುಖ ಕೊಟ್ಟೆ. 6 ಮುಖ 21 ಕಣ್ಣು. 21 ಕಣ್ಣಿರ್ತಾವ. 21. ಜಾಸ್ತಿ ಕಣ್ಣಾದ್ರೆ ಒಂದು ಅಳಸ್ತಿಣ್ಣ ಅಂತ ಹೇಳ್ಬೋದಿತ್ತು. ಬಾಳೆಹಣ್ಣ ಒಂದು ಕೊನೆಯಲ್ಲಿ ಕೆಳಗೆ ಇರುತ್ತಲ್ಲ. ಯಾರ್ಯಾರ ಹತ್ರ ಏನೇನು ಇರುತ್ತೆ ಅದನ್ನ ಹೇಳ್ತವ್ರೆ. ಇದು ಚೆವಿ ಆಡ್ತೀವಲ್ಲ, ಡೈಸೋ ಕರೆಕ್ಟ್. ಏನ್ ಹೇಳಿದ್ರಿ? ಅದೇ ಚೆವಿ ಆಡೋದಾಡ್ತಲ್ಲ. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಬಾ. ಚವಿ ಆಡಕ್ಕೆ ಹುಣಸೆ ಬೀಜ ಯೂಸ್ ಮಾಡ್ತಾರೆ. ಬಾ ಅಂದ್ರೆ ಬರಲ್ಲ, ಹೋಗು ಅಂದ್ರೆ ಹೋಗಲ್ಲ. ಫಂಕ್ಷನ್ಗೆ ಬಾ ಅಂದ್ರೆ ಬರ್ತಿಲ್ಲ. ನಿಮ್ಗಳೆಲ್ಲರನ್ನು ನೋಡಿ ನನಗೆ ತುಂಬಾ
ತುಂಬ ಸಂತೋಷ ಆಗಿದೆ. ನನ್ನ ಹೃದಯ ತುಂಬಿ ಬಂದಿದೆ ಅಂದರೂ ತಪ್ಪಾಗಲಾರದು. ಹೋಗ್ಬೇಕು ವಿಡಿಯೋ ಹಿಂದೆ ನಾವೆಲ್ಲ ಕಾಣ್ಬೇಕು ಇಲ್ಲಿ. ಎಷ್ಟನೇ ಬ್ಯಾಚ್ ನೀವು? 2020. ಯೂಟ್ಯೂಬಲ್ಲಿ ಬರೋಕೆ ಅರ್ಹತೆನೇ ಇಲ್ಲ. ಬಳೆಗಾರನ್ ಪವರ್ಗೆ ಮಳೆನೇ ಬಂತು. ಏಮ್ರಾ ಬಳೆಗಾರನ್ ಪವರ್ಗೆ ಮಳೆನೇ ಬಂತು. ಸೊ ಗೈಸ್, ಈಗ ನಮ್ಮ ಕ್ವಶನ್ ಬಂದ್ಬಿಟ್ಟು 2003 ಮತ್ತು 2004 ಅಂದರೆ ಇದು ನಾವು ಬಾರ್ನ್ ಆಗಿರೋ ಡೇಟಲ್ಲಿ. ಬನ್ನಿ ಅವ್ರದ್ದು IQ ಯಾವ ಥರ ಇದೆ ಮತ್ತು ಅವ್ರಿಗೆ ಸ್ವಲ್ಪ ನಮ್ಮ ಕ್ವಶನ್ಸ್ ಕೇಳೋಣ. ಈಗಿನ ಕಾಲ ಜೆನ್ಸಿ ಕ್ವಶನ್ಸ್ ಕೇಳೋದ, ನೋಡೋದ ಇಫ್ ಇನ್ ಕೇಸ್ ಅವ್ರಿಗೆ ಯಾವ ಥರ ಆನ್ಸರ್ ಮಾಡ್ತಾರೆ ಅಂತ. ಬ್ರೋ, ಇಲ್ಲಿ ಫಸ್ಟು ನನ್ನ ಕ್ವಶನ್ ಏನು ಅಂದರೆ, ಇಲ್ಲಿ ಫಸ್ಟ್ ಬೆಂಚ್ಗೂ ಮತ್ತು ಲಾಸ್ಟ್ ಬೆಂಚ್ಗೂ ಏನು ಡಿಫ್ರೆನ್ಸು ಅಂದರೆ, ಈಗ ಫಸ್ಟ್ ಬೆಂಚ್ ಸ್ಟೂಡೆಂಟ್ಸು ಇದ್ದಾರೆ, ಇಲ್ಲಿ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸು ಅವರೇ ಲೈಫಲ್ಲಿ ಯಾವ ಥರ ಸೆಟಲ್ ಆಗಿದ್ದಾರೆ ಮತ್ತು ಯಾವ್ಯಾವ ಥರ ನಿಮ್ಮ ಶಾಲೆಯಲ್ಲಿ ಯಾವ ಥರ ಇತ್ತು ಅದನ್ನು ನೀವು ಶೇರ್ ಮಾಡಿದ್ರೆ ನೆಕ್ಸ್ಟ್ ನಾನು ಪ್ರೊಸೀಡ್ ಮಾಡ್ಕೊತೀನಿ. ನೀವು ಬಂದ್ಬಿಟ್ಟು ಫಸ್ಟ್ ಬೆಂಚಾ ಲಾಸ್ಟ್ ಬೆಂಚಾ? ನಾವು ಸೆಕೆಂಡ್ ಬೆಂಚ್. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಸೆಕೆಂಡ್ ಇದು ನನ್ನ ಆಫ್ ದಿ ಎಬೋ ಥರ ಇದು. ಇಲ್ಲಿ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಯಾರಿದ್ದಾರೆ? ಇಲ್ಲಿ ಫಸ್ಟ್ ಬೆಂಚ್ ಸ್ಟೂಡೆಂಟ್ ಯಾರಿದ್ದಾರೆ ಹೆಂಗಾದ್ರೆ? ರಾಕೇಶ್. ಓಕೆ ಬ್ರೋ, ಇಲ್ಲಿ ಬನ್ನಿ ನೀವು. ಇವನ್ ಮಾಸ್ಟರ್ಗಳೆಲ್ಲ ಮೇನ್ ಟಾರ್ಗೆಟ್ ಮಾಡೋದೇ ಲಾಸ್ಟ್ ಬೆಂಚ್ ಅವ್ರಿಗೆ. ನೀನು ಉದ್ಧಾರ ಆಗಲ್ಲಪ್ಪ ಲೈಫಲ್ಲಿ, ಹಂಗೆ ಹಿಂಗೆ ಬೈತಿರ್ತಾರೆ. ಈಗ ಲಾಸ್ಟ್ ಬೆಂಚ್ ಅವರು ನೀವು ಮುಂದೆ ಬನ್ನಿ. ಈಗ ಅಲ್ಲ, ಬನ್ನಿ ನೀವು ಮುಂದೆ. ಆ ಥರ ನಿಮ್ಮ ಪ್ರಕಾರ ಲೈಫಲ್ಲಿ ಸಕ್ಸಸ್ ಅಂದ್ರೆ ಏನು? ದೊಡ್ಡವ್ರು ಹೇಳಿದ್ದಾರೆ, ವಿದ್ಯೆ ಕಡಿಮೆ ಆದರೂ ವಿನಯ ಇರಬೇಕು ಅಂತ. ಸೊ ಆ ವಿನಯನ ಬೆಳೆಸ್ಕೊಂಡು ನಮ್ಮ ಎಲ್ಲ ಸ್ನೇಹ ಸಂಬಂಧಿಗಳಾಗಲಿ ಎಲ್ಲರ ಒಂದು ಒಡನಾಟ ಇಟ್ಕೊಂಡು ಮುಂದೆ ಬರ್ತಾ ಇದ್ದೀವಿ. ಹೀಗೆ ಎಲ್ಲರ ಆಶೀರ್ವಾದದಿಂದ ಮುಂದೆ ಬರೋದಕ್ಕೆ ಪ್ರಯತ್ನ ಮಾಡ್ತೀವಿ. ಫಸ್ಟ್ ಬೆಂಚ್ ಸ್ಟೂಡೆಂಟ್ ಕೇಳೋದ ಯಾವ ತರ ಇತ್ತು? ನಾವು ಬೆಂಚ್ ಏನ್ ಮ್ಯಾಟರ್ ಆಗಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಕೆಲವರು ಭಯ ಬಿದ್ಬಿಟ್ಟು ಹಿಂದೆ ಕೂತ್ಕೊಂತಾರೆ, ಯಾಕಂದ್ರೆ ಕ್ವಶನ್ ಫಸ್ಟೇ ಕೇಳ್ತಾರೆ ಅಂತ. ಕೆಲವು ಕೇಳ್ತೀವಿ ಧೈರ್ಯ ಸ್ವಲ್ಪ ಮುಂದೆ ಕೂತ್ಕೊಂತಾರೆ ಅಷ್ಟೇನೆ. ನಿಮ್ಮಂತ ದೊಡ್ಡವರ ಆಶೀರ್ವಾದ ಇದ್ಮೇಲೆ ಏನು ಬೇಕಾದ್ರೂ ಜಯಿಸ್. ಬನ್ನಿ ಸ್ವಲ್ಪ ಹೆಣ್ಮಕ್ಳು ಸ್ವಲ್ಪ ಕೇಳೋಣ. ಓಕೆ, ಇಲ್ಲಿ ಫಸ್ಟ್ ಬೆಂಚ್ ಸ್ಟೂಡೆಂಟ್ ಯಾರು ಇದ್ರಲ್ಲಿ? ನೀವೇನಾ? ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಯಾರು ಇಲ್ಲಿ? ಏನಿಲ್ಲ, ಎಲ್ಲರೂ ಚೆನ್ನಾಗಿ ಹೋದರು. ಹೈಟ್ ವೈಸ್ ಕೂರ್ಸೋರು. ಹೆಣ್ಮಗು ಇಲ್ಲಿ ಹೈಟ್ ವೈಸ್ ಕೂರ್ತಿದ್ರಂತೆ. ಓಕೆ, ನಿಮ್ದು ನಾನು ಸ್ವಲ್ಪ ಸರ್ಟೈನ್ ಕ್ವಶನ್ಸ್ ಕೇಳ್ತೀನಿ, ನೀವು ಬೇಕಾದ್ರೆ ಹೆಲ್ಪ್ ಮಾಡ್ಕೊಂಡು ಒಬ್ರು ಆನ್ಸರ್ ಹೇಳ್ಬೋದು. ಇದು ನಿಮ್ಮ ಹತ್ರ ಇರುತ್ತೆ, ಆದ್ರೆ ನೀವು ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಳಕಲ್ಲ. ಬೇರೆಯವ್ರ ಹತ್ರ ಶೇರ್ ಮಾಡಿದ್ರೆ ಇದು ನಿಮ್ಮ ಹತ್ರ ಇರಲ್ಲ. ಯೋಚನೆ ಮಾಡ್ಬೇಕಾಗಿರೋ ವಿಚಾರ ಅದು ಯೋಚನೆ ಮಾಡಿ. ಪುಸ್ತಕ ಶೇರ್ ಮಾಡ್ತೀರಲ್ಲ? ಅಲ್ಲ, ತಪ್ಪು. ಶೇರ್ ಮಾಡಿದ್ರೆ ನಿಮ್ಮ ಹತ್ರ ಇರಲ್ಲ ಅದು. ವಿದ್ಯೆ ಶೇರ್ ಮಾಡಿದ್ರೆ ನಿಮ್ಮ ಹತ್ರ ಇದ್ದೇ ಇರುತ್ತಲ್ಲ. ಊಟ ಮತ್ತೆ ಹೋದ್ರೆ ಮತ್ತೆ ಸಿಗುತ್ತಲ್ಲ, ನಿಮ್ಮ ಹತ್ರ ಇರುತ್ತಲ್ಲ ಬ್ರೋ. ಗೌರ್ಮೆಂಟ್ ಜಾಬ್ ಅಪ್ಲಿಕೇಶನ್ ಹಾಕಿರ್ತೀವಿ ಗೌರ್ಮೆಂಟ್ ಜಾಬಿಗೆ. ತಪ್ಪು. ಸ್ನೇಹ ಮಾಡಿದ್ರೆ ಮತ್ತೆ ಜಾಸ್ತಿ ಆಗ್ತಾರಲ್ಲ ನಿಮ್ಗಿನ್ನೂ ಸ್ನೇಹ, ಫ್ರೆಂಡ್ಶಿಪ್ಪು ಕಳ್ಕೊಳಕ್ಕಾಗಲ್ಲ. ಬೇರೆಯವ್ರು ಸಿಗ್ತಾರಲ್ಲ ಮತ್ತೆ, ಅದು ತಪ್ಪ. ಸ್ನೇಹ ಅದು ತಪ್ಪು. ನೀವು ಸ್ವಲ್ಪ ಎಲ್ಲ ಥಿಂಕ್ ಮಾಡಿ. ನಾನು ಆನ್ಸರ್ ಹೇಳೋದ್ರಲ್ಲಿ ಏನಿರುತ್ತೆ ಹೇಳಿ? ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡೋರು ಅವರು ಯೂಸ್ ಮಾಡಲ್ಲ. ಇದನ್ನ ಯಾರು ಪರ್ಚೇಸ್ ಮಾಡ್ತಾರೋ ಅದನ್ನು ಕೂಡ ಅವ್ರು ಯೂಸ್ ಮಾಡಲ್ಲ. ಯಾರು ಇದನ್ನ ಯೂಸ್ ಮಾಡ್ತಾರೋ ಅವ್ರಿಗೆ ಇದನ್ನ ಫೀಲೇ ಆಗಲ್ಲ. ಬಿದಿರು ಬಂಬು ಹತ್ರ ಇದ್ದೀರಾ? ಅದೇ ಚಟ್ಟ. ಕ್ರೇಜಿ ಬ್ರೋ. ಅಂದ್ರೆ ನಿಮ್ಮ ಕ್ಲೋಸ್ ಫ್ರೆಂಡ್ ಯಾರೋ? ಅಂದ್ರೆ ಇಫ್ ಇನ್ ಕೇಸ್ ಅವರು ಒಂದು ದಿವಸ ಬರಿಲ್ಲ ಅಂದ್ರೆ ನಿಮ್ಗೆ ಯಾವ ತರ ಫೀಲ್ ಆಗ್ತಿತ್ತು? ಇವತ್ತು ಎಷ್ಟೋ ವರ್ಷ ಆದ್ಮೇಲೆ ನೀವು ಸಿಕ್ಕಿದ್ದೀರಾ, ನೀವೇನು ಮಾತಾಡ್ಬೋದು ಅವ್ರ ಜೊತೆಗೆ? ಫ್ರೆಂಡ್ಸ್ ಅಂದರೆ ತುಂಬ ನಾವು ಆತ್ಮೀಯರು ಆ್ಯಕ್ಚುಲಿ. ಓಕೆ, ನಾ ಫ್ರೆಂಡ್ಶಿಪ್ ಬಗ್ಗೆ ಮಾತಾಡಿ ತುಂಬ ಕ್ಲೋಸ್ ಅನ್ನೋದಕ್ಕಂತ ನಾವೆಲ್ಲ ಆತ್ಮೀಯರು ಆ್ಯಕ್ಚುಲಿ. ಓಕೆ, ನಾವು ಚಿಕ್ಕವರಿಂದ ನಾವು ತುಂಬ ಕ್ಲೋಸಾಗಿ ಎಲ್ಲರದ್ದು ಬೆಳೆದಿದ್ದೀವಿ. ಈಗ ದೂರ ಇದ್ದೀವಿ, ಯಾರ್ದು ಹತ್ರ ಇಲ್ಲ, ಆದ್ರ ಬಗ್ಗೆ ತುಂಬ ಆತ್ಮೀಯವಾಗಿದ್ದಾವೆ. ನಿಮಗೆ ಬಾಂಧವ್ಯ ಒಬ್ಬೊಬ್ರಿಗೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇಲ್ಲಿ ನಿಮ್ಮ ಬೆಸ್ಟ್ ಫ್ರೆಂಡ್ ಯಾರು ಇಲ್ಲಿ? ಆಕ್ಚುಲಿ ನೀವು ಹೇಳೋದು ಕನ್ಯಾ. ಎಲ್ಲದನ್ನೂ ಶೇರ್ ಮಾಡೋದು ಕನ್ಯನ ಹತ್ರನೇ. ಓಕೆ, ಹೆಣ್ಮಕ್ಳಿಂದ ನಾನು ಸ್ವಲ್ಪ ಫ್ರೆಂಡ್ಶಿಪ್ ಅಂತ ಏನಕ್ಕೆ ಕೇಳಲ್ಲ ಅಂದ್ರೆ, 20 ಮೀಸೆ ಬೇಕಾದ್ರೆ ಒಂದ್ ಮಾಡ್ಬೋದು, 2 ಜಡೆನ ಒಂದ್ ಮಾಡಕ್ಕಾಗಲ್ಲ ಅಂತಾರೆ. ಇಫ್ ಇನ್ ಕೇಸ್ ನಾನ್ ಕೇಳಿದ್ರೆ ಕಾಂಟ್ರವರ್ಸಿ ಕ್ರಿಯೇಟ್ ಆಗ್ಬಿಡುತ್ತೆ. ಬಾಯ್ಸಿಗೆ ಬೇಕಾಗಿತ್ತು ಕೋಲಾಟ ಬಂತು ನೋಡಿ. ನಮಗೆಲ್ಲ ಹೇಳ್ಬೇಡ. ಕೋಲು ಕೋಲಣ್ಣ ಕೋಲೆ ಕೋಲು ಸಾಂಗ್ ಚೇಂಜ್ ಮಾಡ್ಬಿಟ್ಟವ್ರೆ. ನೀವು ಫಸ್ಟ್ ಬೆಂಚ್ ಲಾಸ್ಟ್ ಬೆಂಚ್ ಮಕ್ಕಳೆಲ್ಲ ಕನ್ನಡ ತಾಯಿ ಮಕ್ಕಳೆಲ್ಲ ಊಟ ಮಾಡ್ತವ್ರೆ. ಫಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಇನ್ನೂ ಅಲ್ಲಿ ಭಾಷಣ ಕೇಳ್ತವ್ರೆ. ಇಷ್ಟೇ ಡಿಫ್ರೆನ್ಸ್. ನಾನು ಎಲ್ಲರಿಗೂ ಕೇಳ್ತಿದ್ದೆ, ಮಾಸ್ಟರ್ ಬಿಟ್ಟು ಏನಕ್ಕೆ ಊಟ ಮಾಡ್ತಿದ್ದೀರಾ? ಇದು ಕ್ರೇಜಿ ಆನ್ಸರು. ಆಮೇಲೆ ಸೈಕಲ್
ಜನ ಬಳೆ ಪಿಂಕಲ್ ಹಾಕಿದ್ರು, ಬಳೆ ಪಿಂಕಲ್ ಜಾಸ್ತಿ ಬೆಳ್ಳಿ ಅಂತೇಳಿ ನಾವು ಹಿಂಗೆ ಹಾಕ್ಬೇಕಾದ್ರೆ ನಾವು ಹುಷಾರ ಬರ್ತಾ ಪಾಪ ಒಂದು ಚಂದ್ರಪ್ಪ ಜಾಸ್ತಿ ಇರ್ಲಿ ಅಡಿಗೆ ಮನೆ ಕರೆದದ್ದು ಹಂಚು ಬರ್ಬೇಕಾಯ್ತು. ನಾನು ಕೊನೆಯದಾಗಿ ನಿಮ್ಮಲ್ಲಿ ಬೇಡ್ತೀನಿ. ಸೊ ಗೈಸ್, ಈಗ ಏನು ಅಂದರೆ 95 ಮತ್ತು 96 ಬ್ಯಾಚು ಇನ್ನೂ ನಾನು ಬಾರ್ನ್ ಔಟೇ ಆಗಿಲ್ಲ ಇನ್ನು. ಬನ್ನಿ ಅವ್ರ ಮೈಂಡ್ ಸೆಟ್ ಯಾವ ಥರ ಇರುತ್ತೆ ಕೇಳೋಣ ಅಂತ. ಇಲ್ಲಿ ನಂದು ಫಸ್ಟ್ ಕ್ವಶನ್ ಏನು ಅಂದರೆ, ಫಸ್ಟ್ ಬೆಂಚರ್ಗೂ ಮತ್ತು ಲಾಸ್ಟ್ ಬೆಂಚರ್ಗೂ ಲೈಫಲ್ಲಿ ಯಾವ ಥರ ಡಿಫ್ರೆನ್ಸ್ ಇರುತ್ತೆ, ಅಂದರೆ ಯಾವ ಥರ ಸಕ್ಸಸ್ ಆಗಿದ್ದಾರೆ ಲೈಫಲ್ಲಿ, ಅದೊಂದು ಡಿಫ್ರೆನ್ಸ್ ಹೇಳಿ. ಫಸ್ಟ್ ಬೆಂಚ್ ಸೆಕೆಂಡ್ ಬೆಂಚರ್ಗೆ ಹೇಳ್ತಿದ್ದೀರಾ? ಬೆಂಚ್ ಸೆಕೆಂಡ್ ಬೆಂಚರ್ಗೆ ಹೇಳ್ತಿದ್ದೀರಾ? ಡಿಫ್ರೆನ್ಸ್ ಅಂತ ಏನಿಲ್ಲ. ನಮ್ಮ ಸರ್ಗಳು ಏನು ಮಾಡ್ತಿದ್ದೆ, ಚೆನ್ನಾಗಿ ಓದೋನೆಲ್ಲ ಫಸ್ಟ್ ಬೆಂಚ್ ಕೂರಿಸ್ತಾ ಇದ್ರು, ಸ್ವಲ್ಪ ಡಲ್ ಆಗಿರೋ ಲಾಸ್ಟ್ ಬೆಂಚ್ ಕೂರಿಸ್ತಾ ಇದ್ರು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಅಂದು ಕೂಡ ಎಲ್ಲರ ಕೂಡ ಚೆನ್ನಾಗೇ ಓದ್ತಾ ಇದ್ರು. ಬಟ್ ಫಸ್ಟ್ ಬೆಂಚ್ ಅವರು ನೋಡಿ, ಈಗ ಸರ್ಗಳು ಯಾವ ಥರ ಪಾರ್ಶಾಲಿಟಿ ಮಾಡಿದ್ದಾರೆ ಅಂದರೆ ಡೈರೆಕ್ಟಾಗಿ ಹೇಳ್ತಾರೆ. ಹೌದೌದು. ನೀವು ಫಸ್ಟ್ ಬೆಂಚ್ ಸ್ಟೂಡೆಂಟ್, ಲಾಸ್ಟ್ ಬೆಂಚ್ ಸ್ಟೂಡೆಂಟ್? ನಾವು ಆ್ಯಕ್ಚುಲಿ ಲಾಸ್ಟ್ ಬೆಂಚ್ ಸ್ಟೂಡೆಂಟೇ. ಪ್ರೆಸೆಂಟ್ ಏನು ಮಾಡ್ತಿದ್ದೀರಾ? ಆಕ್ಯುಪೇಷನ್ ಏನು? ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅಂತೇಳಿ. ಈಗ ಪ್ರೆಸೆಂಟ್ ನಾನೀಗ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನಾವು ಫಸ್ಟ್ ಬೆಂಚ್ ಕೂತ್ಕೊಂಡ್ರೆ ನಮಗೆ ಮೊದಲೇ ಮ್ಯಾಥ್ಸು ಇಂಗ್ಲೀಷಲ್ಲಿ ಡಲ್ಲು ನಾವು. ಓಕೆನಾ, ಎಲ್ಲಿ ಮಾಸ್ಟರ್ಗಳು ನಮ್ಮನ್ನು ಕೇಳ್ಬಿಡ್ತಾರೋ ಅಂತೇಳಿ ನಾವು ಆ್ಯಕ್ಚುಲಿ ನಾವು ಒಂದು ಸ್ವಲ್ಪ ಹೈಟ್ ಬೇರೆ ಇದ್ವಲ್ಲ, ಸೊ ಹಂಗಾಗಿ ನಮಗೆ ಹಿಂದೂ ಕೂರ್ಸರು. ಸೊ ಅದು ರೋಗಿ ಬಯಸಿದ್ದು ಹಾಲು ಅನ್ನೋ ವೈದ್ಯ ಹೇಳಿದ್ದು ಹಾಲು ಅನ್ನೋ ನಂಗೆ ಆಯಿತು. ಸೊ ನಮಗೆ ಹಿಂದೆ ಕೂತ್ಕೊಂಡಿದೆ, ಎಲ್ಲರ ಮಧ್ಯೆ ಹಿಂಗೆ ಕೂತ್ಕೊಂತ ಇದ್ವಿ ಹಿಂಗೆ ಹಿಂದೆ. ಸರಿ, ಪ್ರಾಂಪ್ಟ್ ಆಗಿ ಒಂದು ಆನ್ಸರ್ ಮಾಡಿ. ಅದ್ರ ಅಡಿಷನ್ ಆಗಿರ್ಬೋದು, ಸಬ್ಟ್ರಾಕ್ಷನ್ ಆಗಿರ್ಬೋದು, ಮಲ್ಟಿಪ್ಲಿಕೇಶನ್, ಇವು ಮೂರು ನಮ್ಮ ಜೀವನದಲ್ಲಿ ಎಲ್ಲ ಕಡೆ ನಾವು ಸತ್ತಾಗಿಂದ ಗುಂಡಿ ತೋಡಾಗಿಂದಾಗಲೂ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆಗುತ್ತೆ. ಅದರಲ್ಲಿ ಟ್ರಿಗ್ನಾಮೆಟ್ರಿ ಅಂತೆ, ಆಲ್ಜಿಬ್ರಾ ಅಂತೆ. ಲೈಫಲ್ಲಿ ಬಂದಿದ್ಕೊಳ್ಳೆ ಮಾಸ್ಟರ್ ಏನು ಹೇಳ್ತಾರೆ ಅಂದರೆ, ಗಣಿತ ಮಾಸ್ಟರ್ ಬಂದರೆ ನಿಮ್ಮ ಲೈಫಲ್ಲಿ ಇದೆಲ್ಲ ಯೂಸ್ ಆಗುತ್ತೆ ಅಂತ. ನಿಮ್ಮ ಒಂದು ಕಡೆನಾರು ಇದು ಯೂಸ್ ಆಗಿದೆ ಅಂತ ಪ್ರಾಂಪ್ಟ್ ಆಗಿ ಹೇಳಿ. ಖಂಡಿತ ಆಗಿದೆ ಸರ್. ಓಕೆ, ಆಲ್ಜಿಬ್ರಾನ ಎಲ್ಲಿ ಯೂಸ್ ಮಾಡಿದ್ದೀರಾ? ಆಲ್ಜಿಬ್ರಾ ನಾವು ಪರ್ಟಿಕ್ಯುಲರ್ ಇಂಥ ಥರನೇ ಯೂಸ್ ಮಾಡಬೇಕು ಅಂತೇನಿಲ್ಲ. ಅವನ್ನೆಲ್ಲವನ್ನು ಒಟ್ಟಿಗೆ ಅಳವಡಿಸ್ಕೊಂಡು ಜೀವನದಲ್ಲಿ ಮತ್ತೆ ಮೇಲೆ ಬಂದಿದ್ವಿ. ಫೇಲ್ ಆಗಿದ್ವಿ, ಅದರಿಂದ ಏನಾಯ್ತು ಅಂತೇಳಿ ಗೊತ್ತಾಯ್ತು. ಸೊ ಅದರಿಂದ ಹೊರ ಬಂದು ಲಾಸ್ಟ್ ಬೆಂಚಿಂದ ಫಸ್ಟ್ ಬೆಂಚ್ ಬಂದು ಈ ಒಂದು ಹಂತಕ್ಕೆ ನಿಂತಿದ್ವಿ. ಸರಿ ಸರ್, ಓಕೆ. ಮಾಸ್ಟರ್ಗಳು ನಿಮಗೆ ಹೊಡೆದಿದ್ದಾರಾ ಒಂದು ದಿವಸನಾದ್ರು? ಅದ್ರ ಬಗ್ಗೆ ಯಾವತ್ತು ಹೊಡೆದಿಲ್ಲ ಅಂತ ಕೇಳ್ರಿ ಅಷ್ಟೇನೆ. ಎಂದು ಹೊಡೆದು ಹೋದ್ರೆ ಸಾಲ್ಟ್ ಆಗೋದಿನ ಹೊಡೆದೇ ಹೊಡೆಯೋರು ಅವರು. ಅದು ನಮ್ಮ ಹೇಳ್ಬಾರ್ದು, ಅವ್ರ ಹೆಸರು ಹೇಳ್ಬಾರ್ದು. ರೇಖಾಗಣಿತ ಬಂತು ಅಂತಂದ್ರೆ ಆ ಟೈಮಲ್ಲಿ ಆ ಫೀಲ್ಡಿಗೆ ಆ ಗುರುಗಳು ಬರಬಾರ್ದು. ರೇಖಾಗಣಿತ ಶುಕ್ರವಾರ ಶನಿವಾರ 2 ದಿನ ತಾಣರು. ರೇಖಾಗಣಿತ ಬಂತು ಅಂದ್ರೆ ಅಲ್ಲೇ ನಮಗೆ ನಾಳೆ ಜ್ವರ ಬಂದು ಸ್ಟಾರ್ಟ್ ಆಗಿರೋದಲ್ಲ. ಆತ್ಮಪೂರ್ವಕವಾಗಿ ಹೇಳ್ತೀನಿ, ನಮ್ಮ ಗುರುಗಳಿಗೆ, ವಿದ್ಯಾ ಕಲಿಸಿದ ಗುರುಗಳಿಗೆ ನಾವು ಪುನಃ ಮತ್ತೆ ಈಗ ನಿಮಗೆ ಬುದ್ಧಿ ಬಂದಿದೆ. ನಾನು ಈಗ ನೀವು ಎಲ್ಲಿದ್ದೀರಾ ಅಂದ್ರೆ 95 ಇಂದ 96 ಮಗುವಾಗಿ ಮಾತಾಡಿ ನೀವು. ಇಲ್ಲ ನಾವು ನಿಜ ಬರ್ತೀವಿ ನೋಡಿ. ಮ್ಯಾಥ್ಸ್ ಟೀಚರ್ ಇವತ್ತು ಬರ್ದೇ ಸಾಕಪ್ಪ ಅಂತ ದೇವರ ಪ್ರೇಯರ್ ಮಾಡ್ಕೊಂಡಿದ್ದೀವಿ. ನಿಮಗೆ ಸ್ಕೂಲಲ್ಲಿ ಯಾರಾದರೂ ಗರ್ಲ್ ಫ್ರೆಂಡ್ಸ್ ಇದ್ರಾ? ಅಫ್ಕೋರ್ಸ್, ನಾವು ಫ್ರ್ಯಾಂಕ್ ಆಗಿ ಹೇಳ್ತೀವಿ, ಇದ್ರು ಫುಲ್ ಕ್ಲೋಸ್ ಆಗಿದ್ವಿ. ಫುಲ್ ಕ್ಲೋಸ್ ಆಗಿದ್ವಿ. ಅದಕ್ಕೋಸ್ಕರನೇ ನಾನು ಫೇಲ್ ಆಗಿದ್ದೆ. ರಿಯಲ್ ಬ್ಯಾಕ್ ಬೆಂಚರ್ ಅಂದ್ರೆ ಇವರು. ಅಂದ್ರೆ ಖಂಡಿತ ನಾವು ಯಾವುದೇ ಕಾರಣಕ್ಕೂ ಎಲ್ಲೂ ಮುಚ್ಚು ಮರೆ ಅನ್ನೋದಿಲ್ಲ. ಮೊದಲು ಮುಚ್ಚಿಡ್ತಾ ಇದ್ವಿ, ಎಲ್ಲಿ ನಮ್ಮ ಅಪ್ಪ ಗೊತ್ತಾದ್ರೆ ಅಮ್ಮ ಗೊತ್ತಾದ್ರೆ ಬೈತೆ ಅಂತೇಳಿ. ಬಟ್ ಇದ್ರು. ಈಗ ಹೇಳ್ತಾ ಇದ್ದೀನಿ, ಫ್ರ್ಯಾಂಕ್ ಆಗಿ ಹೇಳ್ತಾ ಇದ್ದೀನಿ, ಖಂಡಿತ ಇದ್ರು. ಈ ಪ್ರೆಸೆಂಟ್ ಈಗ ಇಲ್ಲಿದ್ದಾರೆ. ಅಂದ್ರೆ ಸಕ್ಸಸ್ ಆಗಿಲ್ಲ ಹಂಗಾದ್ರೆ ಅವ್ರ ಜೊತೆ? ಸಕ್ಸಸ್ ಹೇಳ್ಕೊಳ್ಳೋಷ್ಟು ಧೈರ್ಯ ಇಲ್ಲ ಅವಾಗ ನಮಗೆ. ನಾವು ಯಾವುದೇ ಒಂದು ಕೆಲ್ಸಕ್ಕೆ ಹೋಗ್ತಿರಲ್ಲ, ಏನೂ ಇಲ್ಲ. ಇವಾಗಲೇ ನೀನು ಗರ್ಲ್ ಫ್ರೆಂಡ್ ಹಿಡ್ಕೊಂಬಂದ್ರೆ ಏನು ದುಡಿತೀಯಪ್ಪ, ನಿನ್ನೊಟ್ಟಿಗೆ ನೀನೇ ದುಡ್ಕೊಳಲ್ಲ ಅಂತಂದರೆ ಮತ್ತು ಬೇರೆಯವ್ರಿಗೆ ಏನು ಅವ್ರಿಗೆ ಏನು ತಂದಾಗ್ತೀಯ ಅಂತನ್ನೋ ಒಂದು ಬೈಕೆ, ಅಪ್ಪ ಅಮ್ಮನ ಬೈಕೆ ಎಲ್ಲೂ ಹೇಳ್ಕೊಳಕ್ಕೆ ಹೋಗಲಿಲ್ಲ. ಯಾವ್ದಾರು ಒಂದು ಜಾಬ್ ಆದಮೇಲೆ ಇದು ಮಾಡೋಣ ಅಂತಿದ್ದು, ಒಂದು ಜಾಬ್ ಆಯಿತು. ಈಗ ಫ್ರ್ಯಾಂಕಾಗಿ ಹೇಳ್ತಾ ಇದ್ದೀನಿ, ಇದ್ರು. ಸರ್, ಹಂಗಾದ್ರೆ ಒನ್ ವೇ ಲವ್ ಸ್ಟೋರಿ ಹೆಂಗಾದ್ರೆ ನಿಮ್ಮದು? ಇಲ್ಲ, ಅಫ್ಕೋರ್ಸ್ ಅವ್ರಿಗೂ ಧೈರ್ಯ ಇರಲಿಲ್ಲ, ನಮಗೂ ಧೈರ್ಯ ಇರಲಿಲ್ಲ. ಹಂಗಂದ್ರೆ ಅವ್ರಿಗೆ ನಿಮ್ಮ ಮೇಲೆ ಲವ್ ಇತ್ತು, ನಿಮ್ಗೆ ಅವ್ರ ಮೇಲೆ ಲವ್ ಇತ್ತು, ನೀವು ಹೇಳ್ಕೊಂಡಿರ್ಲಿಲ್ಲ? ಖಂಡಿತ, ಅಫ್ಕೋರ್ಸ್, ಖಂಡಿತ ಹೇಳ್ಕೊಂಡಿರಲಿಲ್ಲ. ಮನಸ್ಸಲ್ಲೇ ಇಟ್ಕೊಂಡಿದ್ದೆ ಅಷ್ಟೇ. ನೀವು ಕೆಲಸ ತಗೊಂಡ್ಮೇಲೆ ಹೋಗಿ ಮನೆ ಕೇಳ್ಬೋದಾಗಿತ್ತಾನೆ ನನಗೆ ಕೊಡಿ? ಇಲ್ಲ, ಅವಾಗ ನಮಗೆ ಕಮ್ಯುನಿಕೇಷನ್ ಇರಲಿಲ್ಲ, ಮೊಬೈಲ್ ಇರಲಿಲ್ಲ, ಎಂತ ಇರಲಿಲ್ಲ. ಆಗಿನ ಕಾಲ ಹಂಗಿತ್ತು. ಸೊ ಹಂಗಾಗಿ ನಾವು ಅದೆಲ್ಲ ಆದಮೇಲೆ ಪಾಸ್ ಟೈಮ್ ಆಗಿತ್ತು. ಅಂದ್ರೆ ಲಿಟ್ರಲಿ ಒಂದು 30 ವರ್ಷ ಆಗಿದೆ ನೀವು ಸೇರಿ. ಈಗ ಅವರು ನೋಡಿದ್ಮೇಲೆ ನಿಮಗೆ ಬೇಜಾರಾಯ್ತಾ ಆಗಿಲ್ವಾ? ಇಲ್ಲ, ಖುಷಿ ಆಗುತ್ತೆ. ಆ ಥರ ಏನಿಲ್ಲ. ಸರ್, ನಿಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಿರೋದು ನಿಮ್ಮ ಗರ್ಲ್ ಫ್ರೆಂಡ್ ನೋಡಿ? ಎಲ್ಲರನ್ನೂ ಅಲ್ಲ, ಅದನ್ನೇ ಹೇಳ್ತಿದೀವಿ. ಈಗ ಇಲ್ಲ, ಆ ಥರ ಏನಿಲ್ಲ, ಹಂಗೇನಿಲ್ಲ. ಚೆನ್ನಾಗಿ ಮನ್ಸಲ್ಲಿದೆ ಅಂತ ಅಷ್ಟೇ. ಆ ಒಂದು ವಯಸ್ಸು, ಆ ಒಂದು ಏಜಲ್ಲಿ ಆಗಿರುತ್ತೆ. ಬಟ್ ಈಗೇನು ಬೇಜಾರು ಮಾಡ್ಕೊಳಲ್ಲ.
ಈಗ ಅಪ್ಪಾಜಿ ಕೇಳ್ತೀನಿ, ಅಪ್ಪಾಜಿ ನಿಂಗೆ ಎಷ್ಟು ಜನ ಗರ್ಲ್ ಫ್ರೆಂಡ್ಸ್ ಇದ್ರು? ಮದ್ವೆ ಆಗೈತೀನಿ ಹೇಳಬೇಕೀಗ. ಹುಡುಗಿಯರಿದ್ದಾರೆ. ಕವಿತಾ, ಪೂಜಾ, ಪುಷ್ಪ, ಲತಾ, ಭಾವನಾ, ಕೀರ್ತನ ಒಂದ ಎರಡ ನೆನ್ಪಿಟ್ಕೊಳಕ್ಕೆ. ಕರಾಟೆ ಕಿಂಗ್ ಶಂಕರ್ನಾಗ್ ಬಂದಿದ್ರೆ ಯಾಕಿಷ್ಟು ಸಡಗರ, ಯಾಕಿಷ್ಟು ಸಂಭ್ರಮ? ಆದ್ರೆ ಸಮಸ್ತ ಎಲ್ಲ ನಾಗರಿಕ ಬಂಧುಗಳೇ, ತಮಿಳು ಕೂಡ ನಿಮ್ಮ ಪ್ರೀತಿಯ ಶಂಕರನ ಮಾಡೋ ನಮಸ್ಕಾರಗಳು. ಆದ್ರೆ ಬರೀ ಕೆಲಸ ಅಂತ ಊರು ಸುತ್ತೋದೆ ಆಯ್ತು ವಿನಃ ನಿಮ್ ಕಡೆ ಬರೋಕೆ ಸಮಯ ಸಿಗ್ಲಿಲ್ಲ ಕಂಡ್ರು. ಆದ್ರೆ ಇವತ್ತು ಋಣಾರ್ಬದ ನೋಡ್ತಾ ಸ್ನೇಹಿತರೆ, ಇವತ್ತು 40ನೇ ವರ್ಷದ ಮಹಾ ಸ್ನೇಹದಲ್ಲಿ ಈ ಸಾಂಗ್ ಡ್ಯೂಟಿ ಮೇಲೆ ಕೂಡ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಬಂದೇ ಬರ್ತದೆ. ಸಮಯ ಸಂದರ್ಭ ಸಿಕ್ಕಿದ್ರೆ ನಾವೆಲ್ಲ ಮತ್ತೆ ಭೇಟಿಯಾಗೋಣ. ವಾನಿಗೊಂದು ಎಲ್ಲಿದೆ ನಿನ್ನಾಸೆಗೆಲ್ಲಿ ಕೊನೆಯಿದೆ, ಏಕೆ ಕನಸು ನಿಧಾನಿಸು ನಿಧಾನಿಸು. ಫೋರ್ ಮತ್ತೆ 5 ಬ್ಯಾಚ್ ಅವ್ರು ಇದ್ದಾರೆ, ಔಟ್ಪುಟ್ ಆಗಿರೋರು. ಸ್ವಲ್ಪ ಕ್ವಶನ್ಸ್ ಕೇಳಿ ಅವ್ರಿಗೂ ಸ್ವಲ್ಪ ಕ್ರೇಜಿ ಮಾಡೋಣ ಬನ್ನಿ. ಈಗ ನಾವು ಲಾಸ್ಟ್ ಬೆಂಚ್, ಯಾಕೆಂದ್ರೆ ಉದ್ದ ಇದೀವಿ ಅಂತ ತಗೊಂಡು ಲಾಸ್ಟಿಗೆ ಹಾಕ್ಬಿಡೋರು. ಅಂದ್ರೆ ನಿಮಗೆ ಫ್ರಂಟಲ್ಲಿ ಕೂರಕ್ಕೆ ಇಷ್ಟ ಆಯ್ತು? ಇಷ್ಟ ಆಯ್ತು ಅಂದ್ರೆ ಹಿಂದೆ ಅವ್ರಿಗೆ ಕಾಣಿಸಲ್ವಲ್ಲ, ನೀವು ಹಿಂದೆ ಕೂತ್ಕೊಳ್ಳೋ ಮನೆ ಹೆಂಗೋ ಓದ್ತೀಯ, ಎಲ್ಲಿದ್ರು ಓದ್ತಾರೆ, ಓದೋರು ಎಲ್ಲಿದ್ರು ಓದ್ತಾರೆ ಅಂತ ಹಿಂದೆ ತಗೊಂಡೋಗಿ ಹಾಕ್ಬಿಡೋರು. ಅಂದ್ರೆ ಮಾಷೆ ನಿಮ್ಮನ್ನಿಂದ ಕಳಿಸಿದ್ರು? ಅವರೇ ಕಳಿಸ್ತಾ ಇದ್ರು. ಹೌದಾ? ನಿಮ್ಗೆ ಫ್ರಾಂಕ್ ಆಗಿ ಒಂದು ಆನ್ಸರ್ ಮಾಡಿ. ಮಾಸ್ಟರ್ ಈಗ ಎಲ್ಲಾರ್ಗು ಹೊಡೆದವ್ರೆ, ಹೊಡೆದಾಗ ನೀವು ಅವ್ರಿಗೆ ಮನ್ಸಲ್ಲಿ ಬೈಕೊಂಡಿದ್ದೀರಾ ಇಲ್ವಾ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಆಗಿರುತ್ತೆ, ಎಲ್ರಿಗೂ ಬೇಜಾರು. ಯಾರು ಹೊಡೆದಿಲ್ಲ, ನಾನು ಯಾರಿಗೂ ಬೈದಿಲ್ಲ. ವೆರಿ ಗುಡ್ ಟೀಚರ್ಸ್ ಎಲ್ಲರೂ. ಬ್ರೋ ನಿಮಗೆ ನಿಜ ಒಂದ್ಸಲನೂ ಬೈಕೊಂಡಿಲ್ಲ? ಪ್ರಾಮಿಸ್ ಇಲ್ಲ. ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಈ ವಯಸ್ಸಲ್ಲಿ ತಪ್ಪು ಮಾಡಿಲ್ಲ ಅಂತೀರಾ? ಯು ಆರ್ ಗ್ರೇಟ್. ನನಗೆ ಹೊಡೆದೇ ಇಲ್ಲ. ನಾವು ಸ್ವಲ್ಪ ಬೇಜಾರ್ ಮಾಡ್ಕೊಂಡಿರ್ತೀವಿ. ಇವ್ರು ನೋಡಿ, ಇವರು ಗುಂಪಲ್ ಸ್ಟಾರ್ಟಿಂಗು ಬೈದವ್ರೆ ಅಂತ ಹೇಳಿದ್ರು, ಈ ಗುಂಪಲ್ಲಿ ಸಿಂಗಲ್ ಕೇಳಿದ್ರೆ ಇಲ್ಲ ನಾವ್ ಯಾವಾಗ ಹೇಳಿಲ್ಲ. ಈಗ ಗೊತ್ತಾ, ನಮಗೆ ಮ್ಯಾಥ್ಸ್ ಅಲ್ಲಿ ವೀಕ್, ಆ ಪ್ರಮೇಯ ಅರ್ಥ ಆಗ್ತಾ ಇಲ್ಲ. ಏನೋ ಸುಮ್ಮನೆ ಬೈಕೊಂಡ್ಬಿಟ್ಟಿನಿ. ಅದೇ ಅದು ಬೈದಂತ ಮಿಸ್ ಇಲ್ಲ. ಯಾವ ಟೈಮ್ 4 ಅವರ್ ಮೇಲೆ ಕ್ಲಾಸ್ ತಗೊಂಡವರು ಪ್ರಮೇಯ ಬರ್ರಿ ನನಗೆ ಬರ್ತಾನೆ ಇರಲಿಲ್ಲ. ಅದೇನೋ ಬೈಕಣಿ ಸಕಟ್ ಬೈಕಣಿ. ನಮಗೆ ಜಾಸ್ತಿ ಸ್ಪೆಷಲ್ ಕ್ಲಾಸ್ ತಗೊಂಡ್ರೆ ಬೇಜಾರಾಗ್ತಿತ್ತು, ಅವಾಗ ಬೈಕೊಂಡಿರೋದಂತೂ ಇದೆ. ಹೆಣ್ಮಕ್ಳು ನೀವು? ಮ್ಯಾಥ್ಸ್ ಫೇವ್ರೇಟ್ ಇತ್ತು, ಚೆನ್ನಾಗಿ ಮಾಡೋರು. ಸಂಜೆ ಸ್ಪೆಷಲ್ ಕ್ಲಾಸ್ ತಗೊಳ್ಳೋರೆಲ್ಲ ಯಾಕೆ ಬೇಜಾರು ಅಂದರೆ, ಸಂಜೆ 5 ಗಂಟೆ ಬಸ್ ಇರೋದು, ನಮಗೆ ಆ ಬಸ್ ಬಿಟ್ಟು ನಡ್ಕೊಂಡು ಹೋಗ್ಬೇಕಾಗುತ್ತೆ. 4:15 ಬಿಟ್ಟರೆ ಕರೆಕ್ಟ್ ಬಸ್ಸಿಗೆ ಹೋಗ್ತಿದ್ವಿ. ಇಲ್ಲಾಂದರೆ ಬಸ್ ಆ ಕಡೆ ಬರ್ತಿರೋ ನಾವು ಇಲ್ಲಿ ಸಾರ್ ಅಂತ ಕೂಗ್ತಿದ್ವಿ. ಸರ್ ಬಸ್ ಬಂತು ನಾವು ಹೋಗ್ಬೇಕು, ಆ ಮೈಂಡ್ ಸೆಟ್ಟಲ್ಲಿ ಇದ್ವಿ. ಬಟ್ ಬೈಕೊಂತಿದ್ವಿ, ಹೊಡೆದ್ರೆ ಯಾಕಪ್ಪ ಇವ್ರು ಹೊಡಿತಾರೆ ಅಂತ. 10th ಎಷ್ಟೊತ್ತಿಗೆ ಮುಗಿಯುತ್ತೆ ಅಂತ. ಮುಗಿದಾಗ ಗೊತ್ತಾಯ್ತು ನಮಗೆ ಫ್ರೆಂಡ್ಶಿಪ್ ಏನು ಅಂತ. ಇಲ್ಲಿ ಇಂಟ್ರೆಸ್ಟ್. ಈಗ ನಮಗೆ ಏನು ಗೊತ್ತಾ, ಒಂದು ಫೀಲ್ಡಲ್ಲಿ ಮಾಸ್ಟರ್ ಇರ್ತಿರ್ಲಿಲ್ಲ. ಆಟ ಆಡೋದಂತ ಹೋದ್ರೆ ಯಪ್ಪ ನೀರು ಹಾಕ್ಸೋಣ ಬರೀ ಅಗಲ ಕೂತ್ಕೊಂಡು ಗಿಡಕ್ಕೆಲ್ಲ. ಅದಂತೂ ಸಿಕ್ಕಾಬಿಟ್ಟೆ ಬೈಕೊಂಬಿಟ್ಟು ನಾವಂತೂ. ಯಾರ ಮೇಲಾದ್ರೂ ಕ್ರಶ್ ಆಗಿರ್ಬೋದಾ? ನಾನಿನ್ನೂ ಮುಗಿಸಿಲ್ಲ. ಕ್ರಶ್ ಆಗಿರ್ಬೋದಾ ಅಥವಾ ಲವ್ ಆಗಿರ್ಬೋದು? ಮುಗಿಸಿನ ಮೇಲೆ ನೀವು ಮಾತಾಡಿ, ನಾನು ಒಬ್ಬರಿಗೆ ಕೊಡ್ತೀನಿ. ಕ್ರಶ್ ಆಗಿರ್ಬೋದು ಅಥವಾ ಲವ್ ಆಗಿರ್ಬೋದು ಅಥವಾ ಒನ್ ಸೈಡ್ ಲವ್ ಆಗಿರ್ಬೋದು. ಇಲ್ಲಿ ಯಾರಿಗಾರು ಆ ಥರ ಆಗಿದೆಯಾ? ಅವಾಗೆಲ್ಲ ಒನ್ ಸೈಡ್, ಯಾಕೆ 2 ಸೈಡ್ ಯಾರಿಗೂ ಗೊತ್ತಿಲ್ಲ. ಅಂದ್ರೆ ನಿಮ್ಮ ಕ್ಲಾಸಲ್ಲಿ ಆಗಿದೆ, ಜೂನಿಯರ್ಸ್? ನೋ ನಮ್ಮ ಕ್ಲಾಸ್ಮೇಟ್ ಮೇಲೆ. ಅವ್ರು ಇಲ್ಲಿಗೆ ಬಂದಿದ್ದಾರಾ? ಬಂದಿಲ್ಲ. ಬರೋದಿಲ್ಲ. ಅಲ್ಲ, ಈಗೇನೋ ಬೇಜಾರಾಗ್ತಿಲ್ವಾ? ನೋ ಪ್ರಾಬ್ಲಮ್, ತೊಂದರೆ ಇಲ್ಲ. ಅವಾಗ ಒಂದು ಚೆನ್ನಾಗಿತ್ತು, ಅದೇ ಖುಷಿ. ಓಕೆ, ಅವಾಗ ಕ್ರಶ್ ಅಷ್ಟೇ, ನೋ ಲವ್. ಆದರೆ ಒಂದು ಕ್ರಶ್ ಅವಾಗ ಇದು ಕಂಟಿನ್ಯೂ ಆಗ್ತಾ ಇದೆ. ಅವ್ರು ನಮಗೆ ಸಿಗ್ಬೇಕು ಅಂತಿಲ್ಲ, ಎಲ್ಲಿದ್ರು ಚೆನ್ನಾಗಿರ್ಲಿ, ಓಕೆ ಅಷ್ಟೇ. ನಮ್ಗೇನು ಆ ಥರ ಏನಿರಲಿಲ್ಲ. ಸ್ವಲ್ಪ ಹೆಣ್ಮಕ್ಳು ಅಂದ್ರೆ ಭಯ ಇತ್ತು ಅವಾಗ. ಹೆಣ್ಮಕ್ಳಾಗ್ಬೋದು, ಹುಡುಗರ ಬಗ್ಗೆನೆ ಮಾಡಿರಲಿಲ್ಲ ಆ ಕೆಲಸ. ಆಕ್ಚುಲಿ ಕ್ರಶ್ ಅಂತ ಅಫ್ಕೋರ್ಸ್ ಇರುತ್ತೆ. 16th ಅಂತ ಏಜ್ ಅಂದ್ರೆ ಅದೊಂದು ಏಜ್ ಆ ಥರ ಇರುತ್ತಲ್ವಾ, ಅದೇನು ಮಾಡಂಗಿಲ್ಲ. ಬಟ್ ಆ ಏಜಲ್ಲಿ ಅದು ಕಾಮನ್, ಎಲ್ಲರಿಗೂ ಆಗೋದು ಕಾಮನ್ನು. ಬಟ್ ಅದಾದ್ಮೇಲೆ ನಾವೀಗ ಆಲ್ರೆಡಿ ಗ್ರೋ ಅಪ್ ಆಗಿದ್ದೀವಿ, 20 years ಆಗೋಗಿದೆ, ಎಲ್ಲ ಅವ್ರವ್ರ ಲೈಫಲ್ಲಿ ಸೆಟ್ಲ್ ಆಗಿದ್ದಾರೆ. ಬಟ್ ಅಫ್ಕೋರ್ಸ್ ಅದು ಏಜಲ್ಲಿ ಒಂದು ಕಾಮನ್ ಇದೆ. ಇಲ್ಲ, ಅವೇನೇ ಸಮಸ್ಯೆ ಏನಿಲ್ಲ. ಸ್ನಾನ ಮಾಡೋಕ್ಕಿಂತ ಮುಂಚೆ ದಪ್ಪ ಇರುತ್ತೆ, ಸ್ನಾನ ಮಾಡಿದ್ಮೇಲೆ ಇದು ಸಣ್ಣ ಆಗುತ್ತೆ. ಸೋಪು ಬಾ ಅಂದ್ರೆ ಬರಲ್ಲ, ಹೋಗು ಅಂದ್ರೆ ಹೋಗಲ್ಲ. ಲವ್ ಇವ್ರು ಯಾಕೋ ಮೋಸ್ಟ್ಲಿ ನೀವು ಜಾಸ್ತಿ ಕ್ರೇಜಿ ಸ್ಟಾರ್ ಫ್ಯಾನಾ? ಹಾಗೇನಿಲ್ಲ, ಎಲ್ಲರ ಫ್ಯಾನ್ ನಾವು, ಗಣೇಶ್ ಫ್ಯಾನ್. ಅವರು ಲವ್ ಲೆಟರ್ ಕೊಟ್ಟಿದ್ದಾರೆ ಅವರು. ನಿರೀಕ್ಷೆ ಎಲ್ಲ ಇದ್ದಾರೆ, ಅದಕ್ಕೋಸ್ಕರ ಅವರಿಗೆ ಅದೇ ಭಾಷೆ ಬರುತ್ತೆ. ಬ್ರೋ ನೀವಿನ್ನೂ ಸಿಂಗಲ್? ನೋ ಮಿಂಗಲ್.
ಮಿಂಗಲ್ ಆಗಿ ಮತ್ತೆ ಏನೇನೋ ಆನ್ಸರ್ ಹೇಳ್ತಿದ್ದೀರಾ? ನಮಗೆ ಯಾಕೋ ಹೇಳಿದಾರೆ. ಓಕೆ, ಮನೇಲಿ ಹೋಗಿ ನಿಮ್ಮ ಹೆಂಡತಿಗಳು ನೋಡ್ಕೊಂತಾರೆ. ಇಫ್ ಇನ್ ಕೇಸ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ತೋರಿಸಿ ಅವ್ರಿಗೂ. ನಾನು ನಿಮ್ದೊಂದ್ ಕೈ ನಿಮ್ದೊಂದ್ ಕಾಲು ಲಟಕ್ ಅನ್ಸ್ಬಿಟ್ಟು ಮನೇಲೆ ಪರ್ಮನೆಂಟ್ ಆಗಿ ಕುಕ್ಕರ್ ಬಡಿಬೇಕು ಹಂಗ್ ಮಾಡ್ಬಿಡ್ತೀನಿ. ಕನ್ನಡಿಗ ಅವರೇ, ನಮ್ಮ ಇಂಟರ್ವ್ಯೂ ಮಾಡಿದ 2005 ಬ್ಯಾಚ್ ಇಂಟರ್ವ್ಯೂ ಮಾಡೋದಕ್ಕೆ ತುಂಬಾ ಧನ್ಯವಾದಗಳು. ಅಂಡ್ ನಮ್ಮ ಯೋಗೀಶ್ ಅವ್ರಿಗೆ ಇನ್ನೂ ಮದುವೆ ಆಗಿಲ್ಲ. ದಯವಿಟ್ಟು ಯಾರು ಯೂಟ್ಯೂಬ್ ನೋಡ್ತಾರೆ, ಒಳ್ಳೆ ಹುಡುಗಿ ಯಾರು ಇದೆ ಕಾಳಾಕ್ಬೋದು. ನಂಬರ್ ನಮ್ಮ ಹತ್ರ ಸಿಗುತ್ತೆ. ಆದಷ್ಟು ಬೇಗ ಇವರಿಗೆ ಒಳ್ಳೆ ಹುಡುಗಿ ಸಿಗ್ಲಿ ಅಷ್ಟೇ. ಮದ್ವೆ ಆಗ್ಬಿಟ್ಟು ಅದ್ ಹೆಂಗ್ ಬ್ರೋ ಪ್ರೀತಿ ನಿರೀಕ್ಷೆ ಆಗಿರ್ತೀರಾ? ಪ್ರೀತಿಸೋರು ನಮ್ಮ ಜೊತೆಲೇ ಇರಬೇಕು ಅಂತೇನಿಲ್ಲ, ಅವ್ರು ಎಲ್ಲಿದ್ರು ಚೆನ್ನಾಗಿರ್ಲಿ ಅನ್ನೋದೊಂದು ಬಯಸ್ತೀವಲ್ಲ, ಅದೊಂದು ಅಷ್ಟೇ. ಲೈಫಲ್ಲಿ ಈಗ ನಾಯಿ ಇದ್ದಾಗ ಕಲ್ಲಿರಲ್ಲ, ಕಲ್ಲಿದ್ದಾಗ ನಾಯಿ ಇರಲ್ಲ, ಹಂಗಾಗಿದೆ ನಮ್ಮ ಲೈಫ್. ಈಗ ಅವಾಗ ನಾಯಿ ಇತ್ತು, ಕಲ್ಲಿರ್ಲಿಲ್ಲ, ಈಗ ಕಲ್ಲಿದೆ, ನಾಯಿ ಇಲ್ಲ, ಹಂಗಾಗ್ಬಿಡಿ. ಈಗ ಕಲ್ಲು ಮತ್ತೆ ನಾಯಿ ಎರಡು ಇದೆ, ಆದ್ರೂ ಏನು ಮಾಡಕ್ಕಾಗ್ತಿಲ್ಲ. ಎಕ್ಸಾಂಪಲ್ ಸುಂಡ ಅಂತ. ಹೆಸರು ಬರೋ ಕಾರಣನೇ ನಮ್ಮ KSK ಸರ್. ಏನಕ್ಕೆ ಬ್ರೋ ಹಂಗ್ ಸುಂಡ ಅಂತಾರೆ? ಯಾರು ಹಿಂದಿಲಿ ಕರೆಕ್ಟಾಗಿ ಓದಿಲ್ಲ ಅಂತಂದ್ರೆ ಡಬಲ್ ಲೈಲ್ ಸುಂಡನ ಅಂತ ಅಂದರು. ಓಕೆ ಬ್ರೋ, ಒಂದು ಒಳ್ಳೆ ಬೆಸ್ಟ್ ಮೂಮೆಂಟ್ ನಿಮ್ ಜೊತೆ ನಾನು ಕಳೆದೆ. ಥ್ಯಾಂಕ್ ಯು ಬ್ರೋ. ಮತ್ತೆ ಓಕೆ, ಥ್ಯಾಂಕ್ ಯು. ಋತ್ವಿಕ್ ಕನ್ನಡಿ ನಾನು ಶೇರ್ ಮಾಡ್ತೀನಿ ನನ್ನ ಚಾನಲ್. ಓಕೆನಾ? ಆಲ್ ದ ಬೆಸ್ಟ್ ಋತ್ವಿಕ್ ಕನ್ನಡಿಗ. ಈ ಶಾಲೆಯಲ್ಲಿ ಓದಿ ಬದುಕು ಕಟ್ಟಿಕೊಂಡ ಅದೆಷ್ಟೋ ವಿದ್ಯಾರ್ಥಿಗಳ ಮನಸ್ಸಿನ ಮಾತು ನನ್ನೊಂದೆರಡು ಸಾಲಿನಲ್ಲಿ. ಇಲ್ಲಿ ಬಾಲ್ಯದಲ್ಲಿ ಕಳೆದ ಅದೆಷ್ಟೋ ನೆನಪುಗಳಿದೆ. ತೆರೆದ ಕಿಟಕಿಯಲ್ಲಿ ನೋಡಿದ ಅದೆಷ್ಟೋ ಸುಂದರ ಕ್ಷಣಗಳಿದೆ. ಕಾರಿಡಾರ್ ಮಾಲ್ನಲ್ಲಿ ಓಡಾಡಿದ ಖುಷಿಯ ವಾತಾವರಣಗಳಿದೆ. ಮಧ್ಯಾಹ್ನದಲ್ಲಿ ಊಟಕ್ಕೆ ಕೇಳಿದ ಬೆಲ್ಲಿನ ಸದ್ದಿದೆ. ಶಾಲೆ ಬಿಟ್ಟ ನಂತರ ಕ್ಲಾಸ್ನ ಬಾಗಿಲಿನಿಂದ ವೇಗದ ಓಟ ಇನ್ನೂ ನೆನಪಿದೆ. ಆದರೆ ಇವೆಲ್ಲ ಸವಿ ನೆನಪಾಗಿ ನಮ್ಮ ಬಾಳಿನಲ್ಲಿದೆ.